ನಾವು ಕೇಳ್ಕೊಂಬಂದಿದ್ದು ನಾವು ಏನು ಕೇಳಿದ್ವು ಅದೇ ಆದತ್ತು. ಹೆಬ್ಬಳ್ಳಿ ಚೇರ್ಮನ್ ಆಗ್ಬೇಕು ಅಂದ್ರೆ ಹಣೆ ಬರ ಕತೆ ಕಾಯ್ಬೇಕು ಅಂತ ಬನ್ನಿ, ಬೇಜಾರು ಮಾಡ್ಕೋಬೇಡಿ. ಎಲ್ಲರಿಗೂ ಒಂದೊಂದು ರೂಪ. ಇವತ್ತು ಇವು ಕುಂತಿ ಆಳ್ತಾಳಲ್ಲ ಕಣ್ಣ, ದಿವ್ಯ ಸಿಂಹಾಸನದ ಮೇಲೆ ಕುಳಿತು ಏಕಚಕ್ರಾಧಿಪತ್ಯವನ್ನು ಆಳಬೇಕಾಗಿದ್ದ ಧೀರ ಕಲ್ಲುಗುಂಡುಗಳ ರಾಶಿ ಮೇಲೆ ಮಲಗಿದೆ ಕಂದ. ಎಲ್ಲವೂ ನಿನ್ನ ಎತ್ತ ತಾಯಿಂದಲೇ ಹಾಳಾದರೆ, ನಿನ್ನ ತಮ್ಮಂದಿರು ಉಳಿಸಿ ನೀನು ಹತನಾದೆ ಕಂದ. ಎಲ್ಲದಕ್ಕೂ ನಾನೇ ಕಾರಣ ಆದೆ. ಹಂಗೆ ನಮ್ಮಮ್ಮ ಕೋರ್ಟ್ನಾಗೆ ಜನ ಇನ್ನ ಒಂದು 13 ಜನಕ್ಕೆ ರಾಮಾಯಣವ್ರ ಕಾಲ ಬಳೆ ಹಾಕಿಸ್ಬಿಡ್ತೀನಿ, ಮೆರವಣಿಗೆ ಮಾಡಿಸ್ಬಿಡ್ತೀನಿ ಇಂದ ಜಡ್ಜಿ ರಾಮಾಯಣವ್ರ ಮನೆ ತಕ್ಕೆ. ಆವಾಗ ನಮ್ಮ ಅಮ್ಮನ್ನ ಬಂದು ಆ ತಮ್ಮದಿರು ಚಿಕ್ಕಪ್ಪನ ಸೈನ್ ಹಾಕ್ಸ್ಬಿಟ್ಟು ಅವಮ್ಮ ಆ ಜಡ್ಜಿ ಕೂತಿದ್ದ. ಯಾರೋ ಗೊತ್ತಿಲ್ಲ ಸ್ವಾಮಿ ಅಂದ್ಬಿಟ್ಟು, ಸ್ವಾಮಿ ಆ ನಮ್ಮೂರ ಜಯಣ್ಣನ ಮೆಂಬರು ಪಾರಿಕತ್ತಿಸ್ಕೊಂಡೆ ಇವ್ರನ್ನ ಹಾಳು ಮಾಡ್ಬೇಕು, ಇವ್ರಿಬ್ಬರು ನಮ್ಮ ತಲೆ. ಅವನಿಗಾಗಲೇ 40 ವರ್ಷ ಆಯ್ತು ಓದಿ ಸ್ವಾಮಿ. ಒಂದು 13 ಜನ ಸೈನ್ 8 ಜನ ಸೈನ್ ಮಾಡಿದ್ರು, ಒಬ್ಬರು ಇಲ್ಲ ಜೀವ ಮಾತ್ರ. ಹೆಂಡ್ರು ಮಕ್ಕಳೆಲ್ಲ ಎಲ್ಲ ಮಾಡಬಾರ್ದು ಗೌಡ್ರೆ ಸ್ವಾಮಿ. ನಾನೊಂದನ್ನು ಎಣಿಸಿದ್ದಾರೆ ದೈವ ನನಗೊಂದು ಎಣಿಸುವನು, ನಾವೊಬ್ರಿಗೆ ಒಂದು ಎಣಿಸ್ಕೋದ್ರೆ ದೈವ ನನಗೊಂದು ಎಣಿಸ್ತಾನೆ. ತಿಳ್ಕೊಂಡಿಲ್ಲ. ದುರ್ಯೋಧನ ಪಾಂಡವ್ರನ್ನ ಹಾಳು ಮಾಡಕ್ ಹೋದ, ಅವನೇ ಹಾಳಾಗೋದ. ರಾವಳ ಮಹಾತಾಯಿ ಹೊತ್ಕೊಂಬಂದ, ಅವನೇ ಹಾಳಾಗೋದ. ಒಳ್ಳೇದು ಮಾಡ್ಬೇಕು ಸ್ವಾಮಿ. ನಾವು ಹೋಗೋದೇನು ಮಾರ್ಗ ಸಿಗ್ತದೆ. ಧರ್ಮಿಗಳು ಬಂದಾರೆಂದು ಹಣ್ಣು ಹಂಪಾಲ ಕೊಟ್ಟು ಗಣನೆಯ ಮಾಡಾದೆ ಮೆತ್ತಾನೆ ದಾರಿಯಲ್ಲಿ. ಅರ್ಥ ಮಾಡ್ಕೊಳ್ಳಿ. ಮೃಷ್ಟಾನ್ನ ಭೋಜನ ಸಿಟ್ಟುಗೊಳ್ಳಾದೆ ಭಟರು ನಿಷ್ಠೆಯಿಂದ ಉಣಬಡಿಸಿ ನೆಟ್ಟಾನೆ ಪೋಪ. ಧರ್ಮಿಗಳು ಹೋಗುವಾಗ ಅವರಿಗೆ ಅನ್ನ ನೀರು ನಿಧಾನ ಕರ್ಕೊಂಡು ಹೋಗ್ಬೇಕು. ಯಮಭಟರು ಪಾಪಿಗಳ ಎಳೆದೆಳೆದು ಹೋಗುತ್ತೀರೆ, ಗಮಿತ ಮಾರ್ಗದಿ ಹಗ್ಗಿ ಗೋತ್ರದಂತಿರುವ. ಕುಡಿಯಲು ನೀರಿಲ್ಲ, ಕುಳಿರಲು ಎಡೆಯಿಲ್ಲ, ಜಡವಾದ ಮುಳ್ಳುಗಳು ಎಲ್ಲೆಡೆ ಎಳ್ತುಂಬೆ. ಗೆಜ್ಜುಗದ್ದ ಪದೆಗಾಳು ಸಜ್ಜಾಗಿ ಇರುತ್ತಿಹವು, ಗುಜ್ಜನೆಯ ಮುಳ್ಳುಗಳು ಗಜಿಬಿಜನೆ ತುಂಬಿ. ನೀಳನಾಲಿಗೆ ನಾಯಿ ನಲಿದು ಪಾಪಿಗಳ ಕೀಲುಗಳನ್ನು ಕಳಚಿ ಕಚ್ಚುವವು. ಸ್ವಾಮಿಯೇ, ಇವರೆಲ್ಲ ಹೇಳೋ ವಿದ್ಯೆ ನಾನು ದೂರದರ್ಶನ ನೋಡೋಲ್ಲ. ಬೀಕಪಡಿ ಚೆನ್ನುವಳ್ಳಿಲಿ 6 ಜನ ಗೌಗಳು ಸತ್ತೋಗಿದ್ರು. ನಮ್ಮ ಬಂದು ಕಾಡಿನ ಕರ್ಕೊಂಡು ಹೋದ್ರು. ಅಲ್ಲಿ ಶ್ರವ ಕೆಡಿದ್ರು. ನಾನು ಅಲ್ಲಿ ಕೂತ್ಕೊಂಡು ಕಥೆ ಮಾಡಿದ್ದೆ ಬೆಳಕರಿ ತಕ ಸಾನ ಗಣೇಶನ್ನ. ಆವಾಗ ನಿಡುವಳ್ಳವರು BA BEd BCom MBBS ಮಾಡಿರೋರು ಬಂದರು ಶ್ರವ ನೋಡೋಕೆಲ್ಲ ಗೌಗಳು ಜಾತಿ. ಆವಾಗ ಸ್ವಾಮಿ ಕೈ ಮುಗಿದು ಬಿಟ್ಟೆ, ನೀನು ಬ್ರಹ್ಮನ ಏನು ಸ್ವಾಮಿ ಸೂತ್ರ ಅಂತ ಇಲ್ಲ ಸ್ವಾಮಿ. ನೋಡಿ, ಹೆಣ್ಣು ಒಂದು ಜಾತಿ, ಗಂಡು ಒಂದು ಜಾತಿ. ಮಾಂಡವ ಋಷಿ ಮಾದಿಗ ರಾಜಕುಲಕ ಅರಸ, ಅಜಾಮಿಳ ಋಷಿ ವಲಯ ಶಿವಬ್ರಾಹ್ಮಣ, ವೇದವ್ಯಾಸ ಮುನಿ ಕಟ್ಟೆಲ್ಗಿತ್ತಿ ಮೀನಿಡಿದರ ಬೆಸ್ತರು, ಬ್ರಹ್ಮಜ್ಯೋತಿ ವಾಲ್ಮೀಕಿ ಎಂಟಾಣಿ ತೆರೆ ಹೊಡೆಯೋನು ಬೇಡ ರಾಮಾಯಣ ಹರಗ, ಭಾರದ್ವಾಜಾಮುನಿ ಬಡಿಗೆ ನಿಮ್ಮಿ ಗುರು, ಕೌಳಿಕ ಮುನಿ ಕಂಚುಗಾರ, ರೋಜಾಮುನಿ ಪ್ರಯಕಾದ ಪಂಡಿತ ವ್ಯಾಪರಾನಿಗೆ, ವಿಶ್ವಾಮಿತ್ರಿ ಚುಗುರು ರಾರುಚಿ ವಶಿಷ್ಠ ಕರ್ಕಮ್ಮಂದೊಳಟಿ ಗುಡಿದ ಬ್ರಹ್ಮದಂಡ ಹರಗ, ಗೌತಮ ಕಸಾಲಿ ಗುರು. ಅರ್ಥ ಮಾಡಿದ್ರಾ? ಇವನು ಬ್ರಹ್ಮನ ತಂದೆ ದೇವಸ್ಥಾನ ಮೇಲೆ ಚಿತ್ರ ಬಡಿದ್ರಲ್ಲ ಕಮಾಟಿಗರು. 2 ಜಾತಿ ಇರೋದು ಸ್ವಾಮಿ, ಹೆಣ್ಣೊಂದು ಜಾತಿ ಗಂಡೊಂದು ಜಾತಿ. ನಾವು ಜಾತಿ ಮುಗಿಸ್ಕೊಂಡಿದ್ದೀವಿ ಅಷ್ಟೇನೆ. ಎಲ್ಲರೂ ನಾನು ನಶಿಸಿ ಹೋಗೋ ಕಾಲಕ್ಕೆ ಇತರ್ಯಾರು ನನಗಿಲ್ಲ ದುರ್ದರ್ಶನ ಅದನ್ನ ಎಲ್ಲಿಂಗವೇ ಮಾತಾಡು ಲಿಂಗವೇ. ನಾವು ನಶಿಸಿ ಹೋಗೋಗೆ ನಮ್ಮನೆ ಇದಲ್ಲ ಸ್ವಾಮಿ. 6 ಗೇಣು 3 ಮಾಳ ಕಾಣಣ್ಣ, ನಮ್ಮ ಮನೆ ಪಾಯವಿಲ್ಲದ ಕೂಡಿ ಕಾಣಣ್ಣ, ನಮ್ಮ ಮನೆ ಕಂಬವಿಲ್ಲದ ಚಾವಣಿ ಕಾಣಣ್ಣ. ನಿಮ್ಮನ್ನ ಒಂದು 4-5 ಮತ್ತವ್ರನ್ನ ಸುಡ್ತಾರೆ. ಬ್ರಾಹ್ಮಣರು, ಜನಿಗರು, ಅಯ್ಯಂಗಾರು, ದೀಕ್ಷಿತರು, ಪೂಜಾರು, ಆಮೇಲೆ ಏರುಪೇರು ಆದರೆ ನಮ್ಮವ್ರನ್ನು ಸುಡ್ತಾರೆ. ಮರಾಠಿ ಗಿರಾಜಿದ್ರೆ ಇಂಥವರೆಲ್ಲ ಮಣ್ಣಿಗೆ ಹೋಗರಿ. 8 ಗಳಿಸಿ ಹೂಳಿಟ್ಟ ಧರಣಿ ದೇವಿ ಪಾಲು, ಮಗನು ಹಾಕಿದ ನಾವೇನು ತಿನ್ನ 10 ಗೂಗೆಗಳ ಪಾಲು, ಒದ್ದ ಬಟ್ಟೆಗಳೆಲ್ಲ ಒಗೆಯುವನ ಪಾಲು, ಕೈ ಹಿಡಿದ ಹೆಂಡತಿವಿಯ ಯಾರರ ಪಾಲು, ಹುಟ್ಟಿದ ಮಕ್ಕಳು ಕಂಡೋರ ಪಾಲು, ಆತ್ಮನು ಅಗಲಿದೊಡನೆ ದೇಹಮ್ಮನ ಪಾಲು, ಜೀವ ಯಮ್ಮನ ಪಾಲು. ಅಗ್ನಿದೇವ ದಹಿಸ್ಬಿಡ್ತಾನೆ, ಯಾರನ್ನೂ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವುದೂ ಶಾಶ್ವತ ಇಲ್ಲ ಸ್ವಾಮಿ. 2 ದಿನ ನಾವು ಅನ್ನಕ್ಕೆ ಬಂದಿದ್ದೀವಿ.
ಇನ್ನೂ ಅನ್ನದ್ಯಾಪಾರ ಮುಗಿದಿಲ್ಲ. 10ಕ್ಕೆ ಬಾಲ್ಯ, 20ಕ್ಕೆ ಯೌವನ, 30ಕ್ಕೆ ಮದುವೆ, 40ಕ್ಕೆ ಮಕ್ಕಳು, 50ಕ್ಕೆ ಸಂಸಾರಿ, 60 ಕರುಳು, 70ಕ್ಕೆ ಮರಳು, 80ಕ್ಕೆ ನಡುಗು, 90ಕ್ಕೆ ತುದುಳು, 100ಕ್ಕೆ ಸಾವು. 120 ಬರ್ತೇವ್ರಿ. ತುಂಬಿದ ಗರ್ಮಿ ಯಾಕಣ ಕಡಿ ಬಿಡ್ತೀಯ? ಎಲ್ಲ ನಮಗೆ ಕೊಟ್ಟು ಹೊಟ್ಟೆಗೆ ಬುದ್ಧಿ ಬೈಲಿಕ್ಕಪ್ಪ. ಎಲ್ಲ ನಮಗೆ ಕೊಟ್ಟು ಹೊಟ್ಟೆಗೆ. ದೇಹನೇ ಪಾದನೇ ವಿಷ್ಣು, ದೇಹನೇ ಬ್ರಹ್ಮ, ಸುರಿಸೇ ರುದ್ರ. ಆಚೆಗೋದ ಹೆಣ್ಣು ಮಗಳು ಮನೆ ಮಠ ನಮ್ದು ವರ್ಗ ಏನು ಹಿಡ್ಕೊಂಡ್ ಬಂದ್ರೆ ಬರ್ಬೋದು, ಇವ್ರು ಆಚ್ಕೊಟ್ಟು ಹೋಗ್ಬೋದು. ಯಾರ್ಯಾರು ಹೆಚ್ಚಾರು ಜಗವೆಲ್ಲ ಕೆಟ್ಟಿತ್ತು. ಹುಯ್ಯಾಲೆ ಡಂಗೂರವ ಭಂಗಿ ಮಾನವ ಮಾಡಿ ಹೊಲೆಗೆಟ್ಟು ಹೋದಾರು. ಹುಯ್ಯಾಲೆ ಡಂಗು ಮುಂದಿನ 108 ಕುಲವ ಕೂಡುಂಡಾರು. ಹುಯ್ಯಾಲೆ ಡಂಗೂರವ ನೆರೆಗೆ ತಲೆಗೆಂದು ಪುತ್ತಾಟವು ಆಗಿತ್ತು. ಹುಯ್ಯಾಲೆ ಡಂಗೂರು ಇದೇ ಬೈಕಬಡಿ ಎಲ್ಲ ನೋಡಿ. ಜನಗಳು ಅಸೂಯೆ, ಅಸತ್ಯ, ಅನರ್ಥ, ವಿನಾಶ, ಕಳ್ತನ, ಜೂಜು, ಮೋಸ, ಜಾತನ, ಅತ್ಯಾಚಾರ, ಅನಾಚಾರ, ದುರಾಚಾರ, ಭ್ರಷ್ಟಾಚಾರ ಮಾತಾಡ್ತಾರೆ. ಯಾವ ಹೋಟೆಲ್ದಲ್ಲ. ಆಮೇಲೆ ಕಲಿಯುಗ ಜನ ಅಲ್ಪಾಯಿ, ಅಲ್ಪ ಬುದ್ಧಿ, ದರಿದ್ರರು, ಚಿಂತಾಪರರು, ಮೈಗಳ್ಳರು, ಕೈಲಾಗ ಸಮರ್ಥರು, ರಣಹಿಡಿಗಳು, ನಪುಂಸಕರು. ಪರಶ್ರೀ ತಾಯಿ ಪರದ್ರವೇ ಮಣಿನೇಕೆ ಸ್ವರಪ್ರಾಣಿಗಳು ತನ್ನಂತೆ. ಅಯ್ಯಾಂದಿರ ಸ್ವರ್ಗ ಇಲವೊಂದರೆ ನರ್ಕ. ಮಾನವನು ತುದಿನಾಲ್ಗೆ ಶುದ್ಧೇ ಶನಿ, ಶಾಂತಿನೇ ಶಿವ, ಸತ್ಯನೇ ತಾಯಿ, ಜ್ಞಾನನೇ ತಂದೆ. ಪ್ರಾಣಿ ಚಂದ್ರ ಮಾನವ ಹೋಗ್ಬಾರ್ದು. ಒಬ್ಬಮ್ಮ ಸೀರೆ ಹಾಕಿದ್ರೆ ಅಲ್ಲಿಂದ ತಕೊಂಡು ನೋಡ್ತಾರೆ 10 ವರ್ಷ ಆಯ್ಸ್ಕಮ್ಮಿ. ದನ ಮೇಯ್ತದೆ ಅಂತ ಹೇಳಿರೋ 10 ವರ್ಷ ಆಯ್ಸ್ಕಮ್ಮಿ. ಸ್ವಾಮಿ ಸುಳ್ಳು ಹೇಳಿರೋ 10 ವರ್ಷ ಆಯ್ಸ್ಕಮ್ಮಿ. ಜನ ಬುದ್ಧಿ ಇಲ್ಲ. ಆಮೇಲೆ ಅರ್ಥ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಹಂಗೇ ನೋಡ್ತೀನಿ ಜನನ ಒಳ್ಳೆತನ ಒಬ್ಬರಲ್ಲೂ ಇಲ್ಲವಲ್ಲ. ನರೇಂದ್ರ ಮೋದಿ 2 ಬೊಮ್ಮಾಯಿ ಹಿಡಿದು 3, ದೇವೇಗೌಡ ಸಿದ್ದರಾಮಯ್ಯ 4, ಯಶು ಡಿಶು ಡೆವಲಪ್ಮೆಂಟ್ 5, ಮಠ ಸ್ವಾಮಿಗಳಿಗೆ 6, ನಾವು 140 ಕೋಟಿ. ಗಾಂಧಿ ಕಾಲದಲ್ಲಿ 35, ಈಗ 140 ಕೋಟಿ. ನಾವು ಶಾನ ನಾಯಿ ಬಗ್ಲಿಗೆ ಹೇಳ್ತೀವಿ. ಯಾವ ನಡೀತವ್ರು ಎಲ್ಲ ಬೈಕಂತೀರ ನಾವು. ಸೂರ್ಯನ ಗಗನ, ಅರಸಿನ ನಗರ, ಆರ್ಯದ ವಿದ್ಯೆ, ಪಲ್ಲವಿದ ವೃಕ್ಷ, ಸರಸಿನ ನದಿ, ಬಾಲುವಿನ ಗುರ್ಹ, ಮಧುರವಲ್ಲಿ ಪುಷ್ಪ, ಪತಿವ್ರತೆಯ ವಾಸತ್ತ. ನಾವು ಬನ್ನಿ ಕಡೆ ಕೂತ್ಕೊಂಡ್ರೆ 100 ಜನ ಕೂತ್ಕೊಂತದೆ. ಅದು ಯಾರು ಒಬ್ಬ ಸುಮ್ಮನೆ ಕೂತ್ಕೊಳ್ಳ ಹೋಗಯ್ಯೋ ಎದ್ದು ಬಗಳ್ಬೇಡ ಅಂದ. ಒಬ್ಬ ಗೌಡ ರೋಡ್ ಆ ಕಲ್ಕೆರೆ ಅಡ್ಗೆ ಬಿಟ್ರು ರೋಡ್ನಿಂದ ಆಚೆ ತಿಳ್ಬಿಡ್ತೀವಿ ನಾವು ಈಗ. ಆ ವೈನವರು 50 ವರ್ಷ ಅಲ್ಲೇ 60 ವರ್ಷ ಆಯ್ತು ಬರಕಿಳಿದು. ಯಾರನ್ನ ಕೇಳಿರ ಗೌಡ ಸರಾಯ್ತಾ ಮಾತಾಡಿದ್ರು. ಅವ್ರು ನಾನೇ ಶಾಂತಿ ಮಾಡಿದೆಪ್ಪ. ನೋಡಿ ಅಮಾದಿ ಮೇಲೆ 8 ಹೆಸರು ಮನುಷ್ಯನ ಮೇಲೆ ಸುಡಿತದೆ. ಬ್ಯಾಡಿ ಅವನು ಕುಡಿದವನ ಹಲ್ಕ ಅವನ ಸುದ್ದಿ ಬ್ಯಾಡಿ ಬಿಡಿ ಅಂತ ಸಮಾಧಾನ ಮಾಡಿ ಬಿಡಿ. ಹೇಳ್ಬಿಡ್ತೀನಿ ಇವ್ರು ಕೊಟ್ಬಿಡೋರು ಕಪ್ಪ ಕಾಡ.